स्वागत है आपका अर्बन न्यूज़ में। मैं आपके साथ वासंती कलाल। ಯಾವ ನಮ್ಮ ಆಧ್ಯಾತ್ಮ ಗುರುವಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರ ಪದಾಂಬುಗಳಿಗೆ ಅನಂತ ಇವತ್ತು ದಿನ ಈ ನಮ್ಮ ಐತಿಹಾಸಿಕ ನಗರಿ ವಿಜಯಪುರದ ಸಿದ್ದರಾಮೇಶ್ವರ ದೇವಸ್ಥಾನದ ಸಮ್ಮುಖದಲ್ಲಿ ಇವತ್ತು ಗೋಮಾತೆ ಜೋಡಿಯಂತೂ ಗೋಮಾತೆ ಒಳ್ಳೆಯ ನಮ್ಮ ದೇಶಕ್ಕೆ ಹಿಂದೂಗಳಿಗೆ ಈ ಗೋಮಾತಿನ ಮಹತ್ವ ಭಾಳ ದೊಡ್ಡದು. ನಿಜವಾಗಿಯೂ ಇಲ್ಲಿ ಇವತ್ತು ಗೋಮಾತೆ ಇದ್ದುಕೊಂಡು ನಾವು ಇವತ್ತು ನಡೆದರೆ ನಮಗೆಲ್ಲ ರೀತಿಯ ನಮ್ಮ ಸಾವಯವ ಕೃಷಿಗೆ ಗೋಗಳ ಜೋಡಿ ಗೋತ್ತು ಜೋಡಿ ಎತ್ತು ಅವಶ್ಯವಾಗಿ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ಇವತ್ತು ವಿಜಯಪುರದಲ್ಲಿ ನಾವೆಲ್ಲ ರೈತ ಸಂಘದವರು ಭಾರತೀಯ ಕಿಸಾನ್ ಪಾರ್ಟಿ ಮಹಿಮಾಂತಿಕ ಈ ಎಲ್ಲ ಥರ ರೈತ ಸಂಘಗಳು ಕೂಡಿಕೊಂಡು ಒಕ್ಕಟ್ಟಿನಿಂದ ಈ ಒಂದು ನಮ್ಮ ನಿಶ್ಚಿತವಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಾಜಿಯವರ ಒಂದು ಆಶೀರ್ವಾದದಿಂದ ಇವತ್ತು ನಮ್ಮ ವಿಜಯಪುರ ಐತಿಹಾಸಿಕ ನಗರಿ ಇದರಲ್ಲಿ ಒಳ್ಳೆಯ ರೀತಿಯಿಂದ ಹೆಮ್ಮೆಯ ಒಂದು ಇವತ್ತು ಮರೆಯಲಾದಂಥ ತುಂಬ ಸಂತೋಷ. ಇವತ್ತು ಒಳ್ಳೆಯ ದಿವಸ ಇವತ್ತು ಎಲ್ಲ ರೀತಿಯಿಂದ ನಮ್ಮ ಎಲ್ಲ ಹಿಂದೂಗಳು ವಿಶೇಷವಾಗಿ ಎಲ್ಲ ರೈತರ ಮಕ್ಕಳು ಕೂಡಿಕೊಂಡು ಭಾಳ ಒಳ್ಳೆಯ ಹುರುಪಿನಿಂದ ಇವತ್ತಿನ ಈ ಯಾವ ಎತ್ತುಗಳ ಜೋಡಿ ಗೋವುಗಳ ಜೋಡಿಯನ್ನು ಕೂಡಿಕೊಂಡು ಇವತ್ತು ನಾವು ನಮ್ಮ ದೇಶದಲ್ಲಿ ಈ ಸಾವಯವ ಕೃಷಿಗೆ ಹೆಚ್ಚಿನ ಮತ್ತು ಕೊಡುವುದಕ್ಕಾಗಿ ಇವತ್ತು ಇಷ್ಟೆಲ್ಲ ಹಮ್ಮಿಕೊಂಡಿದ್ದೇವೆ. ಎಲ್ಲ ಅನೇಕ ಊರುಗಳಿಂದ ಯುವಕರು ಬಂದಿದ್ದಾರೆ. ಅವರೇ ಒಂದು ನಮ್ಮ ಸಾವಯವ ಕೃಷಿಯನ್ನು ಮಾಡಿ ನಮ್ಮ ದೇಶಕ್ಕೆ ಯಾವುದೇ ತೊಂದರೆ ಆಗದಂತೆ ಅನೇಕ ವಿಷಕಾರಿ ವಸ್ತುಗಳನ್ನು ದೂರ ಕೆಮಿಕಲ್ ವಸ್ತುಗಳನ್ನು ದೂರಿಟ್ಟು ಯಾವ ಸಾವಯವ ಕೃಷಿಯಿಂದ ನಮ್ಮ ಇವತ್ತು ಒಕ್ಕಲ್ತನದಲ್ಲಿ ಒಳ್ಳೆಯ ಪರಿಶುದ್ಧತೆ ಬರುವಂತೆ ನಮಗೆ ಒಳ್ಳೆಯ ಯಾವುದೇ ಥರದ ಕ್ರಿಮಿನಾಶಕಗಳನ್ನು ಉಪಯೋಗ ಮಾಡದೆ ಒಳ್ಳೆಯ ಶುದ್ಧವಾಗಿರ್ತಕ್ಕಂಥ ಯಾವ ಗೋವಿನ ಮಹತ್ವ ಗೋವಿನ ಪ್ರತಿಯೊಂದು ವಸ್ತು ಕೂಡ ನಮಗೆ ಒಳ್ಳೆಯ ಒಂದು ಔಷಧನ ಕೊಡ್ತಾ ಇದೆ ನಮಗೆ. ಆದ್ದರಿಂದ ಒಟ್ಟಿನಲ್ಲಿ ಇವತ್ತು ಈಗ ಗೋಗಳ ಜೋಡಿ ಒಂದು ಎತ್ತಿನ ಪ್ರದರ್ಶನವನ್ನು ಗೋಗಳ ಜೋಡಿ ತೆಗೆದುಕೊಂಡು ಸಿದ್ದೇಶ್ವರಪ್ಪಾಜಿಯವರ ಕನಸಾಗಿತ್ತು, ಅವರ ಆಶೀರ್ವಾದ ಇತ್ತು. ಅದಕ್ಕೆ ನೀವು ಎಲ್ಲ ರೈತರಾದವರು ಅವಶ್ಯವಾಗಿ ನೀವು ಎತ್ತುಗಳಿಗೆ ಪೂಜೆ ಮಾಡಿರಿ, ಎತ್ತುಗಳಿಗೆ ಪೂಜ್ಯತೆಯನ್ನು ಕೊಟ್ಟು ಆ ಎತ್ತುಗಳನ್ನು ಕೂಡಿಸ್ಕೊಂಡು ಒಳ್ಳೆಯ ರೀತಿಯಿಂದ ಇವತ್ತು ನಮ್ಮ ಸಾವಯವ ಕೃಷಿ ಯಶಸ್ವಿಯಾಗಿ ಎಲ್ಲ ನಾವು ಯುವಕರು ಆ ಸಾವಯವ ಕೃಷಿಯನ್ನೇ ಅನುಸರಿಸಿಕೊಂಡು ಒಳ್ಳೆಯ ರೀತಿಯಿಂದ ಬರಬೇಕು ಅಂತ ಇಚ್ಛಾಪಟ್ಟು ಹೆಚ್ಚಿಗೆ ರಾಜ್ಯಾದ್ಯಂತ ಪ್ರಾರಂಭವಾದಂಥ ವಿಶೇಷವಾಗಿ ನಂದಿ ಸಂತತಿ ಮುಂದಿನ ಒಂದು ಪೀಳಿಗೆಗೆ ಉಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದು ಪ್ರಾರಂಭ ಆಗಿರೋದು. ನಂದಿ ಸಂತತಿ ಉಳಿದೇ ಹೋದರೆ ಖಂಡಿತವಾಗಿಯೂ ಕೂಡ ಈ ಬಯಲು ಸೀಮೆಯ ನಾಗರಿಕತೆ ಉಳಿಯೋಕ್ಕೆ ಸಾಧ್ಯತೆಯೇ ಇಲ್ಲ. ಈ ಗ್ರಾಮಗಳಲ್ಲಿ ಕಳೆದ ಒಂದು 20 ವರ್ಷಗಳಲ್ಲಿ ಸುಮಾರು 80% ನಂದಿ ಸಂಪತ್ತು ನಾಶ ಆಗಿರೋದು. ಇದಕ್ಕೆ ಮೂಲ ಕಾರಣಪ್ಪ ಅಂದರೆ ಅದಕ್ಕೆ ಪೂರಕವಾದಂಥ ಕಾನೂನುಗಳಿಲ್ಲ ಮತ್ತು ಪೂರಕವಾದಂಥ ಯೋಜನೆಗಳಿಲ್ಲ. ಹಾಗಾಗಿ ಇವತ್ತು ಎಲ್ಲ ರೈತರು ಏನು ಮಾಡಬೇಕಾಗಿದೆ, ಅದಕ್ಕೆ ಪೂರಕವಾದಂಥ ಕಾನೂನು ಮತ್ತು ಯೋಜನೆಗಳನ್ನು ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಒಗ್ಗೂಡಬೇಕಾಗಿದೆ. ಹಾಗಾಗಿ ಅವರು ಈ ನಂದಿ ರಥಯಾತ್ರೆ ಅನ್ನುವಂಥದ್ದನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಅವರು ಪ್ರಾರಂಭ ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ರಾಜ್ಯಾದ್ಯಂತ ಎಲ್ಲ ನಂದಿ ಕೃಷಿಕರನ್ನು ಒಗ್ಗೂಡಿಸುವಂಥ ಒಂದು ಉದ್ದೇಶ ಅಡಗಿದೆ. ಈ ಒಂದು ಉದ್ದೇಶಕ್ಕೆ ಪೂರಕವಾಗಿ ಇವತ್ತು ನಮ್ಮ ಪಂಚಮಶಾಲಿ ಜಗದ್ಗುರುಗಳು ಬಂದಿದ್ದಾರೆ. ಅದೇ ರೀತಿ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷರಾದಂಥ ಹೋಗ್ರೆ ಅನ್ನೋರು ಕೂಡ ಇದ್ದಾರೆ. ಇತರ ಎಲ್ಲ ಒಂದು ಸಂಘ ಸಂಸ್ಥೆಗಳು ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ಗೋ ರಕ್ಷಣೆ ಮಾಡಬೇಕು ಅನ್ನುವಂಥವ್ರು ಯಾರೆಲ್ಲ ಇದೆಯೋ ಅವರೆಲ್ಲರೂ ಕೂಡ ನಂದಿ ಕೃಷಿಕರ ರಕ್ಷಣೆಗಾಗಿ ನಿಲ್ಲಬೇಕಾಗಿದೆ. ಅಂದಾಗ ಮಾತ್ರ ನಂದಿ ಸಂಪತ್ತು ಉಳಿತದೆ. ಈಗ ನಾವೇನಾದರೂ
ಈ ಕಸಾಯಖಾನೆಗೆ ಹೋಗುವಂಥ ನದಿ ಸಂಪತ್ತನ್ನು ಉಳಿಸ್ಬೇಕಾಗಿತ್ತು ಅಂತಂದರೆ ನಾವು ನಂದಿ ಕೃಷಿಕರನ್ನ ಉಳಿಸ್ಬೇಕು. ಹಾಗಾಗಿ ನಂದಿ ಎಲ್ಲಿ ಉಳಿತಾನಪ್ಪ ಅಂದ್ರೆ ರೈತರ ಮನ್ಯಾಗನೇ ಉಳಿತಾನೆ. ಅದಕ್ಕೆ ಪೂರಕವಾದಂಥ ಯೋಜನೆ ಮತ್ತು ಕಾನೂನನ್ನು ತಂದರೆ ಮಾತ್ರ ಇದು ಉಳಿತದೆ ಅನ್ನೋ ಸಂದೇಶ ಹೇಳೋಕ್ಕೆ ಈ ಒಂದು ಎಲ್ಲ ಒಂದು ಸಂದೇಶ ಹೇಳೋಕ್ಕೆ ಎಲ್ಲರೂ ಒಗ್ಗೂಡಿದ್ದಾರೆ. ಇಷ್ಟು ಹೇಳಿ ನನ್ನ ಮಾತು. ಇದು ದಕ್ಷಿಣ ಕನ್ನಡ ಬಂಟ್ವಾಳದಿಂದ ಪ್ರಾರಂಭ ಆಗಿದೆ. ಒಟ್ಟು 88 ದಿವಸದ ಇದು ಒಂದು ನಂದಿ ರಥಯಾತ್ರೆ ಆಗಿದೆ. ಇದು ಮಂಗಳೂರಲ್ಲಿ ಕೊನೆಗೊಳ್ಳುತ್ತದೆ ಮಾರ್ಚ್ 29. ಇದು ಪ್ರಾರಂಭವಾಗಿರೋದು ಡಿಸೆಂಬರ್ 31. ಇದು ಸಿದ್ದೇಶ್ವರ ಗುಡಿಯಿಂದ ಇದು ಪ್ರಾರಂಭ ಮಾಡಿ ಇದು ಶೋಭಾಯಾತ್ರೆಯನ್ನು ನಾವು ಜ್ಞಾನ ಯೋಗಾಸನದಲ್ಲಿ ಕೊನೆಗೊಳಿಸ್ತಾ ಇದ್ದೀವಿ. ಅಲ್ಲಿ ವಿಶೇಷವಾಗಿ ಈ ನಂದಿ ಕೃಷಿ ಉಳಿಬೇಕಾಗಿತ್ತಂದರೆ ವೈಜ್ಞಾನಿಕ ಚಿಂತನೆಗಳು ಹೊರಗೆ ಬರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಚಿಂತನೆ ಕಾರ್ಯಕ್ರಮ ಆಗ್ತಾ ಇದೆ. ನನ್ನ ಹೆಸರು ಬಸವರಾಜ್. ನಾನು ನಂದಿ ಕೃಷಿ ತಜ್ಞ. ಈ ವಿಜಯ ಕೃಷಿ ನಂದಿ ಯಾತ್ರೆ ಬಿಜಾಪುರಕ್ಕೆ ಆಗಮಿಸಿದೆ. ನಾವು ಭಾರತೀಯ ಕಿಸಾನ್ ಸಂಘ ಹಾಗೂ ಎಲ್ಲ ರೈತ ಸಂಘಟನೆ ಬಿಜಾಪುರದ ಎಲ್ಲ ನಾಗರಿಕರು ಈ ನಂದಿ ಯಾತ್ರೆಯನ್ನು ಬರಮಾಡಿಕೊಂಡು ಇವತ್ತು ಸಿದ್ದೇಶ್ವರ ಗುಡಿಯಿಂದ ನಾವು ಜ್ಞಾನ ಯೋಗಾಶ್ರಮದವರೆಗೆ ಇದನ್ನು ಯಾತ್ರೆ ಶೋಭಾಯಾತ್ರೆ ನಾವು ಚಾಲನೆಯನ್ನು ಇವತ್ತು ಬೌಡೇಶ್ವರದ ಮಹಾದೇವ ಶಿವಾಚಾರ್ಯರು ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಯಾತ್ರೆಯ ಮುಖ್ಯ ಉದ್ದೇಶ ಅಂದರೆ ಯಾವ ರೀತಿ ಮೊದಲಿನ ಕೃಷಿ ನಡೀತಾ ಇತ್ತು, ನಮ್ಮ 100 ವರ್ಷದ ಹಿಂದೆ ಭಾರತದ ಕೃಷಿ ಯಾವ ರೀತಿ ನಡೀತಾ ಇತ್ತು, ಸ್ವಾವಲಂಬಿಯಾಗಿ ನಾವು ಬದುಕ್ತಾ ಇದ್ದೀವಿ. ರೈತರು ಇವತ್ತು ಬೇರೆಯವರ ಮೇಲೆ ಅವಲಂಬಿತರಾಗಿದ್ದೇವೆ. ಇವತ್ತು ಗೊಬ್ಬರ ಇರ್ಬೋದು, ಬೀಜ ಇರ್ಬೋದು, ಔಷಧ ಇರ್ಬೋದು, ಈ ರೈತರ ಎಲ್ಲ ಹಾದಿಯನ್ನು ತಪ್ಪಿಸದ ಎಲ್ಲ ವಿಜ್ಞಾನಿಗಳು ಇವತ್ತು ನಾವು ಮತ್ತೆ ಮರಳಿ ಮೊದಲಿನ ಕೃಷಿಗೆ ನಾವು ಬರಬೇಕಾಗಿದೆ. ಅದರ ಸಲುವಾಗಿ ಇದು ಒಂದು ಭಾರತ ದೇಶದ ತುಂಬ ಕೃಷಿಕರು ಯಾವ ರೀತಿ ಒಳ್ಳೆಯ ದಿಶೆಯಲ್ಲಿ ಹೋಗಬೇಕಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಭೀಮಶೇರಿ ಮಹಾದೇವಪ್ಪ ಕೋಪ್ರಿ, ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ. ಹಾಗೆ ಭಾರತೀಯ ಸಂಸ್ಕೃತಿ ಉಳಿಬೇಕಾದ್ರೆ ನಂದಿ ಮತ್ತು ಗೋಮಾತೆ ಅವಶ್ಯವಾಗಿ ಉಳಿಬೇಕು. ಇವತ್ತೆಲ್ಲ ರಾಸಾಯನಿಕದಿಂದ ಕೂಡಿರ್ತಕ್ಕಂಥದ್ದೆಲ್ಲ ಆಗಿದೆ. ನಾವು ರೈತರೆಲ್ಲರೂ ಕೂಡ ರಾಸಾಯನಿಕ ಹಾಕಕತ್ತೀವಿ. ಭೂಮಿ ತಾಯಿಯ ಸಂರಕ್ಷಣೆ ಮಾಡ್ತಕ್ಕಂಥದ್ದು ತಾಯಿ ಗೋಮಾತೆ. ಇವತ್ತು ಎಲ್ಲಿ ಬೇಕಲ್ಲಿ ಹೋದ್ರೆ ಒಂದು ನಾಯಿ ಕಟ್ಟಲಿಕ್ಕೆ 1 ಲಕ್ಷ 2 ಲಕ್ಷ ಖರ್ಚು ಮಾಡಿ ನಾಯಿ ಕಟ್ತಾರೆ. ಆದ್ರೆ ಒಂದು ಗೋಮಾತೆ ಕಟ್ಟಿಗೆ 15ರಿಂದ 20 ಸಾವಿರ ರೂಪಾಯಿ ಇದು ಮಾಡಿದ್ರೆ ಒಂದು ಗೋಮಾತೆ ಆಗುತ್ತೆ. ಸರ್ಕಾರ ಇದಕ್ಕೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಬೇಕಾಗಿದೆ. ಯಾಕಂದ್ರೆ ಚಿಕ್ಕ ಹಿಡುವಳಿ ರೈತರಿಗೆ ಒಂದು ಆಕಳವನ್ನು ಕೊಡ್ಸ್ಕೊಟ್ಬಿಟ್ರೆ ಅಥವಾ ಒಂದು ನಂದಿ 2 ನಂದಿ ಕೊಡ್ಸ್ಕೊಟ್ಬಿಟ್ರೆ ಅವರು ಒಕ್ಕತನ ಮಾಡ್ಕೊತ ಆರೋಗ್ಯವಾಗಿರ್ತಕ್ಕಂಥ ಸಮಾಜವನ್ನು ಸೃಷ್ಟಿ ಮಾಡ್ತಾರೆ ಮತ್ತು ಎಲ್ಲ ಭೂಮಿಯನ್ನು ಸಾವಯವವಾಗಿ ಭೂಮಿಯನ್ನು ರೆಡಿ ಮಾಡ್ತಾರೆ. ಒಂದು ಆಕಳ ಕಟ್ಟಿದ್ರೆ 10 ಎಕರೆ ಸಾವಯವ ಭೂಮಿ ರೆಡಿ ಆಗತ್ತೆ. ಒಂದು ಆಕಳಿಂದ ಅಮೃತವಾಗಿರ್ತಕ್ಕಂಥ ಹಾಲನ್ನು ಕೊಡುತ್ತೆ. ಹೀಗಾಗಿ ನಾವು ಆಕಳವನ್ನು ಉಳಿಸಬೇಕು, ನಂದಿ ಉಳಿಸ್ಬೇಕಾದ ಅವಶ್ಯ ಅದ. ಅದಕ್ಕೆ ಈ ಯಾತ್ರೆಯನ್ನು ಮಾಡಕತ್ತೀವಿ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳ ಒಂದು ಆಶ್ರಮದಲ್ಲಿ ಕೊನೆಗೊಳ್ತದೆ. ಸಿದ್ದೇಶ್ವರ ಅಪ್ಪಾಜಿಯವರು ಸಹಿತ ಮೂಲ ಕನಸು ಇದಾಗಿತ್ತು, ನಂದಿ ಉಳಿಸ್ಬೇಕು ಮತ್ತು ಗೋವನ್ನು ಉಳಿಸ್ಬೇಕಿತ್ತು. ಆ ಕೆಲಸವನ್ನು ಇವತ್ತು ಎಲ್ಲರ ನೇತೃತ್ವದಲ್ಲಿ ಕಿಸಾನ್ ಸಂಘ ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಕಾರ್ಯ ಯಶಸ್ವಿ ಆಗಲಿ, ಎಲ್ಲರ ಪ್ರೇರಣೆ ಇದಕ್ಕೆ ಇರಲಿ ಅನ್ನುವಂಥ ಮಾತು. ನಾವು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಸಿದ್ದು ಹುಗಾರ್ ಅಂತ. ಡಿಸೆಂಬರ್ 31ನೇ ತಾರೀಕು ಮಂಗಳವಾರದಿಂದ ಮುಂದಿನ ಮಾರ್ಚ್ 29ನೇ ತಾರೀಕು ಶ್ರೀ ಸಾಂಬ ಸದಾಶಿವಾಯ ನಮಃ ದೀಪ ಬೆಳಗಿಸಿ ಗೋ ಮಹತ್ವದ ಬಗ್ಗೆ ಜ್ಞಾನದ ಬೆಳಕು. ಹಿಂದೂ ದೇಶದಲ್ಲಿ सकल साधु संत महाराज की जय, श्री सिद्धरामेश्वर महाराज की जय। नाम क्या है इसका?
माता की जय, गौ माता की जय, सकल साधु संत महाराज की जय, श्री सिद्धरामेश्वर महाराज की जय। गौ माता की जय। कौन हमारे सुखदाता? धरती गंगा गौ माता। कौन हमारे सुखदाता? धरती गंगा गौ माता। गौ माತೆಗೆ जयवागली, गौ माತೆಗೆ जयवागली। सकल साधु संत महाराज की जय, श्री सिद्धेश्वर महाराज की जय, जय, भारत माता की जय, वंदे मातरम, वंदे मातरम। भारत माता की जय, गौ माता की जय, गंगा माता की जय, भू माता की जय। भारत माता की गौ माता की गंगा माता की भू माता की भारत माता की गीता माता की जय, भारत माता की जय, गौ माता की जय, गंगा माता की जय, भू माता की माता की जय, ನಂದಿ ಯಾತ್ರೆಗೆ ಜೋಡೆತ್ತಿಗೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಗೋ ಮಾತಾ ಕಿ। ನಂದಿ ಎನ್ನುವ ಪೂಜ್ಯ ದೇವ